ಎಷ್ಟೋ ಕುಂಕುಮ ತಗೊಂಡೋಗಿ ಬಾರಪ್ಪ. ಅಣ್ಣ ಬಾರಣ ಅಷ್ಟ ಕುಂಕುಮ ಬಳೆ ಎಲ್ಲ ಇತ್ತು ಹಬ್ಬತ್ತು ಯಾಣ ಯಾಕಣ ಹೋ ಜಾರ್ ಕಣಮ್ಮ. ಗೈಸ್ ಈಗ ಟೈಮ್ ಬಂದು 12 ಗಂಟೆ ಆಗೈತೆ ನೋಡಿ. ಇನ್ನ ನಾವು ಅಮ್ಮ ನಿದ್ದೆ ಅಂತೂ ಬಂದಿಲ್ಲ ಗೈಸ್. ಯಾಕೆ ಅಂದ್ರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಮ್ಮ ಅಮ್ಮ ಫುಲ್ಲು ರೆಡಿ ಮಾಡ್ತಾ ಇತ್ತು ಈ ಥರ. ನಿದ್ದೆ ಬಂದಿಲ್ವ ನಿಂಗೆ ಕಣ್ಗೆ ಇಷ್ಟೊತ್ತು ಕಾರ್ಯ ಮನೆ ಕಂತಿದ್ದಲ್ಲ? ಬರಲ್ವಾ? ಒಂದು ವಾರದಿಂದ ಗೈಸ್ ನಮ್ಮ ಅಮ್ಮ ಅದು ವರಲಕ್ಷ್ಮಿ ಹಬ್ಬಕ್ಕೆ ಸೀರೆ ಅದು ಸರ ಮತ್ತೆ ಅದು ಇದು ಐಟಮ್ಗಳು ಬರೀ ಒಂದು ವಾರದಿಂದ ಬರೀ ಇದೇ ಓಡಾಡಿತ್ತು ನಮ್ಮಮ್ಮ. ಏನಮ್ಮ ಹಂಗೆ ನಮ್ಮಮ್ಮ ನಮ್ಮ ಮನೆ ದನನೂ ಬಂದದೆ. ಎಷ್ಟು ಗಂಟೆ ಬಂದೆ? 10 ಗಂಟೆ ಬಂದ ನೋಡ್ರಿ. 10 ಗಂಟೆ ಬಂದು ಏನು ಮಾಡ್ದೆ ನೀನು? ನಾವು ಅಮ್ಮಂಗೆ ಹೆಲ್ಪ್ ಮಾಡ್ಬೇಕು ತಾನೆ? ಏನು ಇಲ್ಲ, ನಮ್ಮ ಅಮ್ಮ ಕೆಲಸ ಎಲ್ಲ ಮಾಡತ್ತಲ್ಲ. ಇವಾಗ ದೇವ್ರ ಕಳ್ಸ ಕುಂಡಿಸಿದೆಯಲ್ಲ, ಅದಕ್ಕೆ ಏನೇನು ಮಾಡಿದೆ ಹೇಳು? ಅದಕ್ಕೆ ಹೊಸ ನೀರು ತುಂಬಿಕೊಂಡು ಅದಕ್ಕೆ ಕಲ್ ಸಕ್ಕರೆ ಗೋಡಂಬಿ ದ್ರಾಕ್ಷಿ ಉತ್ತುತ್ತೆ. ಆಮೇಲೆ ಇದು ನನಗೆ ಮರ್ತದೆ ಅವೆಲ್ಲ ಹಾಕಿದ್ಯಾ? ಕಾವಡೆ, ಕಮಲ ಬೀಜ, ಆಮೇಲೆ ಇದು ಇಂಥದ್ದು ಬೇರು. ಇದ್ರ ಹೆಸರನ್ನ ಬರಲ್ಲ ನಂಗೆ. ಕರೆಕ್ಟಾಗಿ ಹೇಳಲ್ವಲ್ಲಮ್ಮ ನೀನು. ಕೆಲ್ಸ ಹಾಳು ಮಾಡ್ಬಿಡ್ತಾರಂತೆ. ಅವ್ರ ವಿಡಿಯೋ ನೋಡ್ತೈತೆ ಗೈಸ್. ಇಲ್ಲಿ ನಾನು ಕೇಳೋದ್ ಏನು ಕರೆಕ್ಟಾಗಿ ಹೇಳಲ್ಲ. ಎಲ್ಲ ಮರ್ತೋಗದೆ ಹೇಳಕ್ ಬರಲ್ಲ, ನನಗೆ ಗೊತ್ತಿಲ್ಲ, ಬರೀ ಇದೇ ಆಯ್ತು. ಏನು ನಿದ್ದೆ ಅಲ್ಲ, ಭಯ ಆಸತ್ ನಿನಗೆ ಭಯ. ಸುಮ್ಮನೆ ನೀನು ಆ ದೇವ್ರದ್ದು ಕಳ್ಸ ಕೊಂಡಿಸ್ಬೇಕಾರೆ ಮಾಡ್ದೆ ಹೇಳಿ ಇನ್ನೊಂದ್ಸಲ. ಯಾವ ಕಳ್ಸ ಕುಂಡ್ರಿಸಿದ್ಯಲ್ಲ, ಆ ಕಳ್ಸ ಕುಂಡ್ರಸಕ್ಕಿಂತ ಮುಂಚೆ ಏನೇನ್ ಮಾಡ್ಬೇಕು? ಹೊಸ ಬಿನ್ಗೆನು ಚುಂಬಾದ್ರೂ ಬಿನ್ಗೆ ಆಗ್ಬೇಕು. ಅದಕ್ಕೆ ಹೊಸ ನೀರು ತುಂಬ್ಕೊಂಡು ಅದಕ್ಕೆ ಗೋಡಂಬಿ ದ್ರಾಕ್ಷಿ ಉತ್ತುತ್ತೆ, ಕಾವಡೆ, ಕಮಲ ಬೀಜ, ಅರಿಶಿನ, ಕುಂಕುಮ, ಅಕ್ಷತೆ ಎಲ್ಲ ಹಾಕಿ ಪೂಜೆ ಮಾಡಬೇಕು. ಗೈಸ್ ನೀವು ಕಡ್ಡಿ ಈ ತರ ಕಟ್ಟಿ ಹಿಂದ್ಗಡೆ ಸೀರೆನ ಉಡ್ಸ್ಬೇಕು. ಇಲ್ಲ ಅಂದ್ರೆ ನೀವು ಮತ್ತೆ ರೆಡಿಮೇಡ್ ಸಿಗುತ್ತೆ ಗೈಸ್, ಅದು ವಿಗ್ರಹ ತರ ಒಂಥರ, ಅದನ್ನೇ ಪೂಜೆ ಮಾಡ್ಬೋದು. ಇಲ್ಲ ಸಿಂಪಲ್ ಆಗಿ ನೀವು ಮನೆ ಕಳ್ಸ ಗಿಳ್ಸ ಇದ್ರೆ ಅದಕ್ಕೆ ಲಕ್ಷ್ಮೀದು ಮುಖಡ ಸಿಗುತ್ತೆ, ಅದನ್ನ ಇಕ್ಬಿಟ್ಟು ಪೂಜೆ ಮಾಡ್ಬೋದು. ಇಲ್ಲ ಅಂದ್ರೆ ಈಗ ಪೂರ್ತಿ ಸೆಟ್ಟೆ ಸಿಗುತ್ತೆ ಗೈಸ್, ಅದನ್ನೇ ಪರ್ಚೇಸ್ ಮಾಡಿ ಹಂಗೆ ಪೂಜೆ ಮಾಡಿ. ಈಗ ನಿಮ್ಮ ಕೈಲಿ ಏನು ಆಗಲ್ಲ ಅಂದ್ರೆ ಒಂದು ಕಳ್ಸ ಪೂಜೆ ಮಾಡೋರು ನಡೆಯುತ್ತೆ. ವರಲಕ್ಷ್ಮಿ ಹೆಂಗೆ ಇದ್ರು ಒಳ್ಳೇದು ಮಾಡೇ ಮಾಡ್ತಾಳೆ. ಏನಮ್ಮ? ನಮ್ಮಮ್ಮ ಗೈಸ್ ಈಗ ನೈಟು ನಿದ್ಗಟ್ಕೊಂಡು ಈ ಥರ ಎಲ್ಲ ರೆಡಿ ಮಾಡೈತೆ ವರಲಕ್ಷ್ಮಿ ಹಬ್ಬಕ್ಕೆ. ಈ ಥರ ಸೀರೆ ಎಲ್ಲ ತಗೊಂಡೈತೆ ಗೈಸ್. ಸೀರೆ ಎಲ್ಲಿ ತಗೊಂಡಮ್ಮ? ತುಮಕೂರು. ಎಷ್ಟಾಯ್ತು ಸೀರೆಗೆ? 1000. ಚೆನ್ನಾಗೈತೆ ಕಣಮ್ಮ ಸೀರೆ, ಕಲರ್ ಎಲ್ಲ ಚೆನ್ನಾಗಿರೋದು ಆಡ್ಸಿದ್ದಿ. ಎಷ್ಟು ವರ್ಷದಿಂದ ಮಾಡ್ತಿದ್ಯಾ ನೀನು ಈ ಥರ? ನಾನು ಮದುವೆ ಮುಂಚೆಯಿಂದಾನು ಮಾಡ್ತಾ ಇದ್ದೀನಿ. ಮದುವೆ ಮುಂಚೆನೂ ಇದೇ ಥರ ಮಾಡ್ತಿದ್ದ? ಮಾಡಿಲ್ಲ, ಸುಮ್ಮನೆ ಲಕ್ಷ್ಮಿ ಕಲಶ ಕುಂಡಿಸ್ಬಿಟ್ಟು ಮಾಡಿದ್ದೀನಿ ಸಿಂಪಲ್ ಆಗಿ. ಮದುವೆ ಆದ್ಮೇಲೆ ಗ್ರ್ಯಾಂಡ್ ಆಗಿ ಮಾಡ್ತಾ ಅಷ್ಟೇ ಗೈಸ್, ಸಿಂಪಲ್ ಆಗಿ ಇದೇ ತರ. ಒಂದ್ 5 ವರ್ಷದಿಂದ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀನಿ. 5 ವರ್ಷ ಇರ್ಬೇಕು ಗೈಸ್ ಈ ತರ ಮಾಡ್ತಿರೋದು. ಈ ತರ ದೇವ್ರನ್ನ ರೆಡಿ ಮಾಡಿ ಆಮೇಲೆ ಪೂಜೆ ಮಾಡ್ತಿರೋದೆಲ್ಲ ಇದು 5ನೇ ವರ್ಷ. ಆಶೀರ್ವಾದದಿಂದ ಎಲ್ಲ ಅವಳಿಗೆ ಚೆನ್ನಾಗಿ ಪೂಜೆ ಮಾಡ್ಕೊಂಡ್ ಬಂದು. ಇವಾಗ ನಮ್ಮ ಅಮ್ಮ ಈ ತರ ರೆಡಿ ಮಾಡೈತೆ, ಹಣ್ಣು ಗಿಣ್ಣು. ಮತ್ತೆ ಅದಕ್ಕೆ ಏನೇನ್ ಮಾಡಿದ್ದೆ ಪ್ರಸಾದನ? ಚಕ್ಲಿ, ಕೊಡ್ಬಳೆ, ಕಜಾಯ ಅವೆಲ್ಲ ಬೇಕ್ರಿ ಒಳಗೆ ತಂದಿರೋದು. ನಾನ್ ಮಾಡಿರೋದು ರವೆ ಉಂಡೆ, ಕರ್ಜಿಕಾಯಿ, ಒಬ್ಬಟ್ಟು, ಆಮೇಲೆ ಇನ್ನೊಂದು ನೈವೇದ್ಯಕ್ಕೆ ಮಾಡ್ಬೇಕು ಪುಳಿಯೋಗರೆ, ಚಿತ್ರಾನ್ನ,
ಗೈಸ್ ಈಗ ನಮ್ಮಮ್ಮ ಈ ತರ ರೆಡಿ ಮಾಡೈತೆ. ಬೆಳಗ್ಗೆ ಮಾತ್ರ ದೀಪ ಹಚ್ಚಿದ್ರೆ ಸಕ್ಕದಾಗಿ ಕಾಣುತ್ತೆ, ದೇವ್ರಿಗೆ ಅವಾಗ ಒಂದ್ ಕಳೆ ಬರುತ್ತೆ. ಬೆಳಗ್ಗೆ ನೋಡಮ್ ಬನ್ನಿ ಗೈಸ್. ಗೈಸ್ ಇವಾಗ ಟೈಮು 10 ಆಗೈತೆ. ನಮ್ಮ ಅಮ್ಮ ರಾತ್ರಿ ಅಂತೂ ನಿದ್ದೆ ಮಾಡಿಲ್ಲ ಗೈಸ್. ಪೂರ್ತಿ ವರಲಕ್ಷ್ಮಿ ಹಬ್ಬಕ್ಕಂತೂ ಫುಲ್ಲು ಎಲ್ಲ ರೆಡಿ ಮಾಡಕ್ಕೆ ಫುಲ್ಲು ರಾತ್ರಿ ಎಲ್ಲ ಜಾಗರಣೆ ಇದ್ಬಿಟ್ಟೈತೆ. ಇವಾಗ ಪೂಜೆ ಎಲ್ಲ ಮಾಡ್ತು ನೋಡಿ, ಈ ತರ ಐತೆ. ಪೂಜೆ ಮಾಡಾದ್ಮೇಲೆ ದೇವ್ರು ನೋಡಿ ಈಗ ಚೆನ್ನಾಗಿ ಕಾಣುತ್ತೆ. ಹೂವು ಮತ್ತೆ ಅಲಂಕಾರ ಎಲ್ಲ ಮಾಡಿದ್ಮೇಲೆ ಹೆಂಗೈತೆ ಅನ್ನೋದು ಕಮೆಂಟ್ ಮಾಡಿ ಗೈಸ್. ನಿಮ್ಮನೇಲಿ ಈ ಥರ ವರಲಕ್ಷ್ಮಿ ಹಬ್ಬ ಮಾಡಿದರೆ ಕಮೆಂಟ್ ಮಾಡಿ. ಹಾಗೆ ಫೋಟೋನು ಟ್ಯಾಗ್ ಮಾಡ್ಬೋದು, ಫೋಟೋ ಇದ್ದರೆ ಫೋಟೋ ಟ್ಯಾಗ್ ಮಾಡಿ ಕಮೆಂಟಲ್ಲಿ. ನೆಕ್ಸ್ಟು ನಾವು ಅಮ್ಮ ಗೈಸ್ ಇದು ಎಲ್ಲ ರೆಡಿ ಮಾಡೋಕ್ಕೆ 5 ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಈ ಥರ ರೆಡಿ ಮಾಡೋದೆ ಚೆನ್ನಾಗೈತೆ ಗೈಸ್. ಇವಾಗ ಬೆಳಗ್ಗೆ 5 ಗಂಟೆ ಸ್ಟಾರ್ಟ್ ಮಾಡಿ ರೆಡಿ ಮಾಡೋಕ್ಕೆ ಊಟ ತಿಂಡಿ ಏನು ಮಾಡಿಲ್ಲ ಇನ್ನು ಎಲ್ಲ. ಮತ್ತು ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಈ ಥರ ಒಬ್ಬಟ್ಟು ಮತ್ತು ಪುಳಿಯೋಗರೆ ಚಿತ್ರಾನ್ನ ಎಲ್ಲ ದೇವ್ರ ಪ್ರಸಾದಕ್ಕೆ ಇಟ್ಟೈತೆ ಮಾಡಿ. ಬೇಗ ಇದ್ದಿ ಏನು ನಿದ್ದೆ ಬಾರ್ಲಿ ಮಾಡತ್ತಾರೆ ಅಷ್ಟೊತ್ತಕ್ಕೆ ಇದ್ದಿದ್ದೆ. ಮಲಿಕಂಡು 2 ಗಂಟೆಗೆ ಅಂದ್ರೆ 4:15 ಎಚ್ಚರಿಕೆ ಆಯ್ತು. ಹ್ಞೂ 2 ಗಂಟೆಗೂ ಮಲಿಕಂಡು ತಿರ್ಗಾ 5 ಗಂಟೆಗೆ ಎದ್ದು 4:15. ಪೂಜೆ ಮಾಡ್ದಲ್ಲ. ಈಗ ಪೂಜೆ ಮಾಡಕ್ಕೆ ಅದ್ರ ಶಾಸ್ತ್ರ ಸಂಪ್ರದಾಯ ಮತ್ತೆ ಇದೆಲ್ಲ ಇರ್ತಾವಲ್ಲ. ಹೇಳಮ್ಮ ಅಪ್ಪ ಮಾತಾಡತ್ತೆ ಹೇಳು. ನಮ್ಮ ಅಮ್ಮನೊಳಗೆ ಕಾಮಿಡಿ ಪೀಸ್ ಮಾಡ್ಕೊಂಬಿಟ್ಟಾರೆ ಗೈಸ್. ನಮ್ಮ ಅಪ್ಪ ಅಂತೂ ನಮ್ಮ ಅಮ್ಮಗೆ ಒಂದು ಹೆಲ್ಪ್ ಮಾಡಲಿಲ್ಲ, ಸುಮ್ಮನೆ ಓಡಾಡ್ತಾ ಇದ್ದ ಅಷ್ಟೇ ಪಂಚೆ ಉಡ್ಕೊಂಡು. ನೋಡಿ ನಮ್ಮ ದನ ಈಗ ಸ್ನಾನ ಮಾಡ್ಕೊಂಡು ಈಗ ರೆಡಿ ಆಯ್ತೈತೆ. ಹಿಂಗೆ ಅಪ್ಪ ಮಗಳು ಸಂಪ್ರದಾಯ ಏನು ಅಂತ ಕೇಳ್ತಾರೆ. ಒಂದು ಹೆಲ್ಪಾರು ಮಾಡೋರ ಅಪ್ಪ ಮಗಳು ಇಬ್ರು ಸೇರಿ. ಫಸ್ಟ್ ಹೇಳು. ನಾನು ನಮ್ಮ ಅಮ್ಮಗೆ ಹೆಲ್ಪ್ ಮಾಡಿದ್ದೀನಿ. ನಾನು ಎಷ್ಟೊಂದು ಆ ಚಟ್ನಿ ನಿಪ್ಪಟ್ಟೆಲ್ಲ ತಾಂಬಂದು ಕೊಟ್ಟಿದ್ದಾನೆ ಬೇಕ್ರಿಯಿಂದ. ಬಾರಮ್ಮ ಇದೇಳು. ನಿಮ್ಮ ಅಪ್ಪ ಆಡ್ಕೊಂತಾರ ಬಾರಮ್ಮ ಅಪ್ಪ ಏನ್ ಆಡ್ಕೊಂತ ಬಾ. ಈಗ ನಮ್ಮ ತಂಗಿಗೆ ಗಾಯ್ಸ್ ನಮ್ಮ ಅಮ್ಮ ಎಷ್ಟ ಕುಂಕುಮ ಇಕ್ತೈತೆ ಹಬ್ಬಕ್ಕೆ. ಇನ್ನ ಎಷ್ಟು ಜನ ಕರಿತೆ ಅಮ್ಮ? ಮುತ್ತೈದೆಯರ್ಗ ಕರಿಬೇಕು ಅಂದಲ್ಲ. ಹಾ 5 ಜನನಾ? ಗಾಯ್ಸ್ ಇಬ್ರು ನೋಡಿ ಗಂಡ ಹೆಂಡತಿ ಇಬ್ರು ಮ್ಯಾಚಿಂಗ್ ಡ್ರೆಸ್ ಇಕ್ಕೊಂಡವ್ರೆ. ಏನ್ ಮಾಡ್ತಿದೀನಿ? ಫೋಟೋ ತಕ್ಕಣಕ್ಕೆ ಲೆಫ್ಟ್ ರೈಟ್ ತರ ನಿಂತ್ಕೊಂಬೇಡ. ಯಾರ ಸ್ಕೂಲ್ ಆಗ್ಲಿ ತರ ನಿಂತ್ಕೊಂಡ್ವಿ. ಇವರೇ ಮಾಡಿ ಹಿಂಗ್ ಮಾಡಿ ಹಿಂಗೆ ಲಕ್ಷ್ಮಿ ಹಿಂಗನಪ್ಪ ಕೈ ಮುಗಿ. ಹಂಗೆ ಇರು. ಇವಾಗ ಇಬ್ರದ್ದು ಹೆಣ್ಮಕ್ಳು ಹಬ್ಬ ಅಲ್ವಾ ಇವತ್ತು? ಹೆಂಗ ಅನಿಸ್ತು ವರಲಕ್ಷ್ಮಿ ಕುಂಡಿಸಿದಿರಲ್ಲ? ಖುಷಿ ಆಯ್ತೈತೆ. ಲಕ್ಷ್ಮಮ್ಮ ನಮ್ಮ ಮನೆಗ್ ಬಂದು ನಮ್ಮ ಮಕ್ಳಿಗೂ ನಮ್ಮ ಯಜಮಾನ್ರಿಗೂ ಎಲ್ಲ ಒಳ್ಳೆ ಬುದ್ಧಿ ಕೊಟ್ಟು ಕೆಲಸ ಕಾರ್ಯ ಎಲ್ಲ ಚೆನ್ನಾಗಾಗಿ ನಮ್ಗೂ ದುಡ್ದಿ ಕೈ ತುಂಬಾ ಲಕ್ಷ್ಮಮ್ಮ ಬರ್ಬೇಕು ಅಂತ ಆಸೆ. ಬರ್ತದೆ. ನಾವು ಚೆನ್ನಾಗಿ ದುಡಿದ್ರೆ ಬರೋದು ಲಕ್ಷ್ಮಮ್ಮ. ದುಡಿಲಿಲ್ಲ ಅಂದ್ರೆ ಯಾವ ಲಕ್ಷ್ಮಿನೂ ಬರಲ್ಲ, ಏನೂ ಇಲ್ಲ. ಹೇಳಕ್ ಹೋಗ್ಬೇಡ. ಒಳ್ಳೆ ಆರೋಗ್ಯ ಕೊಡ್ಬೇಕು ತಾನೆ. ಆರೋಗ್ಯ ಚೆನ್ನಾಗಿದ್ರೆ ನಾವು ದುಡಿಬಹುದು. ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋ ಚೆನ್ನಾಗಿ ತಿನ್ಬೇಕು. ಆ ತಿನ್ಬೇಕು ಅಂದ್ರೆ ಚೆನ್ನಾಗಿ ದುಡಿಬೇಕು. ಒಟ್ನಲ್ಲಿ ಏನಾಗಲಿ ನಾವು ಚೆನ್ನಾಗಿ ದುಡಿಬೇಕಷ್ಟೇ. ಸರಿನಾ? ದುಡ್ಡೇ ದೊಡ್ಡಪ್ಪ. ಹಾ ಸರಿ. ಈಗ ಒಂದು ಪ್ರಾಂಕ್ ಮಾಡೋಣ. ನಮ್ಮ ಫ್ರೆಂಡ್ಸ್ಗೆ ಫೋನ್ ಮಾಡಿ ಗೈಸ್, ನಮ್ಮ ಅಮ್ಮ ಕೈಲಿ ಈಗ ನಮ್ಮ ಫ್ರೆಂಡ್ಸಿಗೆ ಫೋನ್ ಮಾಡಿಸ್ತೀರಿ ವರಲಕ್ಷ್ಮಿ ಹಬ್ಬಕ್ಕೆ ಬರಕ್ ವರ್ಷ ಕುಂಕುಮಕ್ಕೆ ಅಂತ. ನೋಡೋಣ ಎಷ್ಟು ಜನ ಯಾವ ತರ ರಿಯಾಕ್ಷನ್ ಕೊಡ್ತಾರೆ ಅಂತ ನೋಡೋಣ. ಆಯ್ತಾ? ಮಾಡಮ್ಮ ಫೋನ್. ನಾಗರಾಜಂಗೆ ಈಗ ನಮ್ಮ ತಂಗಿ ಕೈಲಿಂದ ಫೋನ್ ಮಾಡಿಸ್ತಾ ಇದ್ದೀನಿ. ಬನ್ನಿ ಇವಾಗ ನಾಗರಾಜ ಏನಂತ ನೋಡೋಣ. ಅವನು ಮೋಸ್ಟ್ಲಿ ಕಾರ್ ಓಡಿಸ್ತಾ ಇರ್ಬೇಕು ಅನ್ಸದೆ, ಡ್ರೈವಿಂಗ್. ಹಲೋ, ಎಷ್ಟೋ ಕುಂಕುಮ ತಗೊಂಡೋಗಿ ಬಾರಪ್ಪ. ಪೂರ್ಣಿಮಾ ಕರ್ಕೊಂಡ್ ಬಾರಪ್ಪ. ಸಂಜೆ ಬರಲ್ವಾ? ಸಂಜೆ ಬಾರಪ್ಪ. ಇಲ್ಲ ಕಣಮ್ಮ, ಕೆಲ್ಸದಲ್ಲಿದ್ದೀನಲ್ಲ. ರಜಾ ಇಲ್ಲ, ಶನಿವಾರ ಭಾನುವಾರ ಏನೋ ಯಾವ್ದು ರಜಾ ಇಲ್ಲ. ಅದಕ್ಕಾಗಿ ಗೌರಿ ಹಬ್ಬಕ್ಕೆ ಬರ್ತೀರಾ?
ಹಾ ಸರಿ ನೋಡೋಣ. ನೀನು ಬಾ. ಹಾ ಸರಿ ಕಣ. ಹ್ಮ್ ಊಟ ಆಯ್ತಾ? ಇನ್ನ ಹೂನಪ್ಪ ಆಯ್ತು. ನಾಗರಾಜ್ ಅವ್ರೆ, ಬರ್ರಿ ಅರ್ಶಿನ ಕುಂಕುಮ ತಗೊಂಡವ್ರಿ. ನಾವು ಅಮ್ಮ ವರಲಕ್ಷ್ಮಿ ಹಬ್ಬದ ದೇವರೆಲ್ಲ ಕುಂಡ್ರಸದೆ. ನಮಗೆ ಶಾಕ್ ಆಯ್ತು. ಇವಾಗ ಯಾರೋ ಹುಡುಗರು ಮಾತಾಡ್ತಾ ಇರ ಹಂಗೆ ಹಂಗೆ ಬಾರ ಮಗ ಅಂತ ಅದೇ ರೇಖೆ ತರ ಹುಡುಗರ್ಗೆ ನಾನೆಲ್ಲ ಪ್ರ್ಯಾಂಕ್ ಮಾಡ್ತಾರೆ ಇದು ಅಂತ ಹೇಳ್ತಾರೆ. ಇಲ್ಲ ಬಾರ ಅರ್ಶಿನ ಕುಂಕುಮ ತಗೊಂಡ ಇವತ್ತೆಲ್ಲ ಈ ಪ್ರಾಂಕ್ ಏನಿಲ್ಲ. ಬಾ ಮರಿಬೇಡ. ಏನ್ ಮಾಡ್ತಿದ್ಯಾ? ಏನಿಲ್ಲ, ಅದೇ ಅರ್ಶಿನ ಕುಂಕುಮ ಗೊತ್ತೇನಂತ ಇದು ರೆಡಿ ಮಾಡ್ತಾ ಇದ್ದೆ ಕಣ. ಜಾಕೆಟ್ ಪೀಸು ಮತ್ತೆ ಬಟ್ಟೆ ಬಳೆ ಎಲ್ಲ ಇದ್ದು. ಗೈಸ್, ಈಗ ನಮ್ಮ ಫ್ರೆಂಡು ನಾಗೇಶಂಗೆ ಫೋನ್ ಮಾಡ್ತಾ ಇತ್ತು ನಮ್ಮಮ್ಮ. ನಾ ಅಮ್ಮನ ಫೋನಿಂದ ಮಾಡ್ತಾ ಇದ್ದೀನಿ ನಾಗೇಶಂಗೆ. ಫೋನ್ ಪಿಕ್ ಮಾಡ್ತಾನೆ ಇರೋ ಗೊತ್ತಿಲ್ಲ, ಬ್ಯುಸಿ ಬತ್ತೈತೆ ಅವನು. ಗೈಸ್, ಈಗ ನಾಗೇಶನ ಫೋನ್ ಮಾಡ್ತಾ. ಹಲೋ ಹಲೋ, ನಾವು ಶಿವಾನಂದನ ರಮ್ಮ ಕಣಪ್ಪ. ಕುಂಕುಮ ತಗೊಂಡೋಗಿ ಬಾರಪ್ಪ, ವರಲಕ್ಷ್ಮಿ ಹಬ್ಬದ್ದು. ಹಾ, ಅವ್ರಿಗೂ ಕೊಡ್ತೀನಿ, ನಿಂಗೂ ಕೊಡ್ತೀನಿ ಬಾರಪ್ಪ. ಹಾ, ಹಬ್ಬ ಮಾಡಿದೀವಿ, ಅದಕ್ಕೆ ಹಬ್ಬಕ್ಕೆ ಬಾ ಅಂತ ಫೋನ್ ಮಾಡಿತ್ತು. ವಾಯ್ಸ್ ಬ್ರೇಕ್ ಆಗ್ತೈತೆ. ಕಟ್ ಮಾಡ್ಬಿಟ್ಟ ಗೈಸ್ ನಾಗೇಶ್. ಗೈಸ್, ಈಗ ಧನಂಜಯನ ಮಾಡ. ಹಲೋ, ನಾನ್ ಶಿವಾನಂದನ ರಮ್ಮ ಕಣಪ್ಪ. ಕುಂಕುಮ ತಗೊಂಡೋಗಿರ್ ಬಾರಪ್ಪ, ವರಲಕ್ಷ್ಮಿ ಹಬ್ಬದ್ದು. ಇಲ್ಲ, ಈಗ ಮಾಡಿ. ಈಗ ಯಾರು ಫ್ರೆಂಡ್ಸ್ಗಳಿಗೆ ಮಾಡ್ತಾವಂತ. ಯಾರಿಗ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಮಾಡ್ತಾವಂತ. ಹಲೋ ಅಣ್ಣ, ಬಾರಣ ಅರ್ಶಿನ ಕುಂಕುಮ ಬಳೆ ಎಲ್ಲ ಇತ್ತು ಹಬ್ಬತ್ತು ಯಾಣ. ಯಾಕಣ ಇರ್ಲಿ ಬಾ, ಪರವಾಗಿಲ್ಲ. ನಾವು ಹುಡುಗ ಹುಡುಗಿ ಅದೇನಿಲ್ಲ, ನಾವು ಅರ್ಶಿನ ಕುಂಕುಮ ಎಲ್ಲಾರ್ಗು ಕೊಡ್ತೀವಿ. ನಿನ್ಗೋಸ್ಕರ ಹಸ್ರು ಬಳೆ ತಗೊಂಬಂದಿದ್ದೀನಿ. ಬಾರಣ. ಗಾಯ್ಸ್, ಈಗ ನಮ್ಮ ಅಮ್ಮ ಒಬ್ಬಟ್ಟು ಮಾಡ್ತೈತೆ ಸಂಜೆ ಊಟಕ್ಕೆ. ಹಾ, ಎಷ್ಟು ಒಬ್ಬಟ್ಟು ಮಾಡ್ತಿದ್ಯಾ? 20 ಒಬ್ಬಟ್ಟು? ಯಾರಿಗಮ್ಮ ಇಷ್ಟೊಂದು 20? ಹ್ಞೂ, ಹಿಂಗೆ ಹಾಕ್ಬಿಟ್ರೆ ಏನಾಗುತ್ತೆ? ಹೋ, ಜಾರ್ ಕಣಮ್ಮ, ತೆಗ್ಯಮ್ಮ ಬೇಗ, ತೆಗ್ಯಮ್ಮ ಬೇಗ. ಥೂ, ಒಬ್ಬಟ್ಟು ಸೀದ ತೆಗ್ಯಮ್ಮ ಬೇಗ. ನೋಡ ಮತ್ತೆ ತೆಗ್ಯಮ್ಮ ಬೇಗ. ಮಾಡ್ತಿರ್ತೀನಿ, ಅದನ್ನ ಅಧ್ವಾನ ಮಾಡಕ್ ಕೊಡ್ಬೇಡ. ಹ್ಞೂ, ಕೆಲಸ ತೋರ್ಸ್ಬಾರ್ದು, ಮಾಡ್ಕೊಡ್ಬೇಕು, ಹೆಲ್ಪ್ ಮಾಡ್ಬೇಕು. ತೆಗ್ಯಮ್ಮ ಬೇಗ. ನೋಡಮ್ಮ, ಸರಿಯಾಗಿ ಅಡ್ಗೆ ಮಾಡಕ್ ಬರಕ್ಕ ಹೇಳಮ್ಮ ನಿಂಗಮ್ಮ. ಪಟ ಪಟ ಹೊಡ್ ಕಳ್ಸ್ಬಿಡ್ತೀನಿ ಆಚೆಗೆ. ಇವಾಗ ಹಬ್ಬದ ದಿವಸ ನೋಡಲ್ಲ, ಏನ್ ನೋಡಲ್ಲ. ಮಾಡ್ಯಾವ ಆಯ್ತು, ಒಳ್ಳೆ ತಿಂತೀನಿ. ಕೋಪ ಮಾಡ್ಕೊಂಡು ಕೂತ್ಬಿಡ್ತೀನಿ ಹಂಗೆ. ಬಟ್ಟೆ ಇಲ್ಲ ತಗೊಂಡದೆ ಎಲ್ಲಿಗೆ? ಮನೆ ಒಳಗೆ ಬೆಂಕಿ ಹತ್ಕೊಂಡ್ಬಿಡತ್ತಾ? ಹಾ, ಯಾಮ ಸಿಡ ಅಂತೀಯಲ್ಲಮ್ಮ. ಮೂತಿ ನೋಡ್, ಮೂತಿನ ಹೆಂಗಿದೆ ಬಳ್ಳೆ. ಹಾ, ಅಲ್ಲಿ ಕುಕ್ಕರ್ ಎಲ್ಲ ಐತೆ, ನಡಿ ನಂದನ ಆಚೆಗೆ. ಆಚೆಗೆ ಬೇಡ ಮಾಡು, ಹೊಟ್ಟೆ ಸೇ ತಿನ್ಬಿಟ್ಟು ಕೆಲ್ಸ್ಕೋಬೇಕು. ನೈಟ್ ಶಿಫ್ಟ್ ಹೋಗ್ಬೇಕು ನಾನು. ಮಾಡಲ್ಲ, ನಾನು ನಿಧಾನಕ್ಕೆ ಮಾಡ್ತೀನಿ. ನಿಧಾನಕ್ಕೆ ಮಾಡು, ಆಯ್ತು ಹೋಗು. ಗೈಸ್, ಇವಾಗ ಸಂಜೆ ಪೂಜೆ ಮಾಡ್ತಾವ್ರೆ ನಮ್ಮ ಅಮ್ಮನ ನಮ್ಮ ತಂಗಿ ಇಬ್ರು ಸೇರಿ. ಗೈಸ್, ಈಗ ಲಕ್ಷ್ಮೀ ದೇವ್ರನ್ನ ಸುಡ್ಲಿಸ್ತೈತೆ. ಯಾಕಮ್ಮ ಅದನ್ನ ಸುಡ್ಲಿಸೋದು? ಸೊಡ್ಲಿಸ್ಬೇಕು, ನಾಳೆ ತೆಗಿಬೇಕಲ್ಲ, ಅದಕ್ಕೋಸ್ಕರ ಇವತ್ತು ಸೊಡ್ಸಿಡ್ಲಿ, ನಾಳೆ ತೆಗಿಯಕ್ ಸರೋಗುತ್ತೆ. ಇಲ್ಲಾಂದ್ರೆ 3 ದಿನ ಇಟ್ಕೊಂಡು ತೆಗಿಬೇಕು. 3 ದಿವಸ ಪೂಜೆ ಮಾಡ್ಬೇಕು ಹಂಗೆ. ನೀರ್ ಮಾಡ್ಬಿಟ್ಟು ಸೊಡ್ಲಿಸ್ಬೇಕು. ಸರಿ, ಆಯ್ತು ಮಾಡಿ.
ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. 3 ಸಲ ಸಡಿಸ್ಬೇಕು ತಾನೆ. ಪೂಜೆ ಎಲ್ಲ ಮಾಡ್ದಲ್ಲ ಹೆಂಗ ಅನಿಸ್ತು? ಏನಾಯ್ತು ವರ್ಷ ಮಾಡ್ತೀನಲ್ಲ ನನಗೆ ಖುಷಿ ಆಯ್ತಾ ನಿಂಗೆ? ಖುಷಿ ಆಯ್ತು. ಹೆಂಗೋ ವೀಕ್ ಆಫ್ ತಗೊಂಡ್ ಬಂದಲ್ಲ ರಜಕ್ಕೆ ಹೆಂಗೆ ಹಬ್ಬಕ್ಕೆ ಅಂತ. ರಜೆ ತಗೊಂಡ್ ಬಂದಿದ್ಕೆ ಹೆಂಗೋ ಹಬ್ಬ ಜೋರಾಗಿ ಆಯ್ತು. ನಿಮಗ್ ಬೇಜಾರಾಗ್ತಿತ್ತು. ಸಕ್ಕತ್ ಬೇಜಾರಾಯ್ತಿತ್ತು. ಹೆಂಗೋ ಬಂದಲ್ಲ ಹಬ್ಬಕ್ಕೆ. ಹೇಗನಿಸ್ತದೆ ನಮ್ಮ ಅಪ್ಪಗೆ. ಗೈಸ್, ವರಮಹಾಲಕ್ಷ್ಮಿ ಹಬ್ಬದ ಲಾಗ್ ಈ ತರ ಇತ್ತು. ನಿಮ್ಮನೇಲಿ ಯಾವ ತರ ಹಬ್ಬ ಮಾಡಿರ್ತೀರ ಅನ್ನೋದ ಕಮೆಂಟ್ ಮಾಡಿ, ನಾವು ನೋಡ್ತೀವಿ. ನಮಗೂ ಇಷ್ಟ ಆಗುತ್ತೆ ಎಲ್ಲರೂ ಯಾವ ತರ ಮಾಡ್ತಾರೆ ಅನ್ನೋ ತಿಳ್ಕೊಳಕ್ಕೆ. ನಮ್ಮನೆ ಈ ತರ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಎಲ್ಲರಿಗೂ ಒಂದ್ ಸೆಕೆಂಡ್ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಎಲ್ಲರಿಗೂ ಶುಭಾಶಯಗಳು ಗೈಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ, ಏನಾಗಿರಿ ಮುನ್ನುಗ್ತಾ ಇರಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ ಗೈಸ್, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್, ಭೂ.